ರಾಜ್ಯದಲ್ಲಿ PUನ ತೇರ್ಗಡೆ ಹೊಂದಿದಂಥ ವಿದ್ಯಾರ್ಥಿಗಳು ಏನು CETಯನ್ನು ಬರೀತಾರೆ, CET ಬರೆದ ನಂತರ ಈ ಒಂದು ಕೌನ್ಸಿಲಿಂಗ್ ಇರುತ್ತೆ ಅಥವಾ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಪಡೆತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಆಕ್ರೋಶಗಳು ಪದೇ ಪದೇ ವ್ಯಕ್ತ ಆಗ್ತಿರುತ್ತೆ. ಈ ಬಾರಿ ಕೂಡ ಅದೇ ರೀತಿ ಒಂದು ವಾತಾವರಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೇಂದ್ರ ಕಚೇರಿ ಮಲ್ಲೇಶ್ವರಂ 18th ಕ್ರಾಸ್ನಲ್ಲಿ ನಿರ್ಮಾಣ ಆಗಿದೆ. ಆಗಲೇ ಕೂಡ ಏನು ಈ ಒಂದು ಕಚೇರಿಗೆ ನೂರಾರು ಸಂಖ್ಯೆಯಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಈಗಾಗಲೇ ಆಗಮಿಸಿ ಕೌನ್ಸಿಲಿಂಗಲ್ಲಿ ತೊಡಗಿದ್ದಾರೆ. ಬಟ್ ಆದರೆ ಏನು ಕೌನ್ಸಿಲಿಂಗಲ್ಲಿ ಆಗ್ತಕ್ಕಂಥ ಒಂದಷ್ಟು ಗೊಂದಲಗಳು, ಆದಷ್ಟು ತಾಂತ್ರಿಕ ತೊಂದರೆಗಳಿಂದಾಗಲಿ ಈಗಾಗಲೇ ವಿದ್ಯಾರ್ಥಿಗಳು, ಪೋಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡ್ತಿದ್ದಾರೆ. ಅದರಲ್ಲಿ ಏನಂದರೆ ಸೀಟ್ ಯಾವುದವ್ರಿಗೆ ಅಲಾಟ್ ಆಗಿರುತ್ತೆ ಅದನ್ನು ಅವರು ಸೇರ್ಕೊಳ್ಳೋದಕ್ಕೆ ಇಷ್ಟವಿಲ್ಲದಿದ್ದರೆ ಅದರ 5 ಪಟ್ಟು ದಂಡವನ್ನು ಕಟ್ಟಬೇಕು, ಇಲ್ಲದೇ ಇದ್ದರೆ ಲೀಗಲ್ ಆ್ಯಕ್ಷನ್ ಎದುರಿಸಬೇಕು, ಅಥವಾ ಅವ್ರನ್ನ ಮುಂದೆ ಯಾವುದೇ ಎಕ್ಸಾಮ್ಗೆ ಅಟೆಂಡ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲದೇ ಇರೋ ರೀತಿ ಒಂದು ನಿಯಮ ಏನಿದೆ ಇದರ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಇನ್ನಷ್ಟು ಸಾಕಷ್ಟು ಗೊಂದಲಗಳು ಇಲ್ಲಿ ಸೃಷ್ಟಿಯಾಗಿದೆ. ಇದನ್ನೇ ಯಾರು ಕೂಡ ನಿವಾರಣೆ ಮಾಡ್ತಾ ಇಲ್ಲ, ಅಧಿಕಾರಿಗಳು ಕೂಡ ಸರಿಯಾಗಿ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ, ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳಿಸಿಕೊಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಈಗ ಇಲ್ಲಿ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಸದ್ಯಕ್ಕೆ ಏನು ಬೆಂಗಳೂರಿನ ಮಲ್ಲೇಶ್ವರಂ ಇರತಕ್ಕಂಥ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ಈಗ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸೊ ನನ್ನ ಜೊತೆ ಅವರಿದ್ದಾರೆ, ಕೇಳ್ತಾ ಹೋಗ್ತೀನಿ. ಸರ್, ಈಗ ಈ ಒಂದು ಕೇಂದ್ರ ಕಚೇರಿಯಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಸೊ ತಾವು ಕೂಡ ಬಂದಿದ್ದೀರಾ, ನಿಮ್ಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು ಅಂತ? ಸರ್, ನನ್ನ ಸಮಸ್ಯೆ ಏನನ್ಬೇಕಂದ್ರೆ ನಾನು ಏನಂತಾರೆ ಆಪ್ಷನಿಟಿ ಇರ್ತದಲ್ರಿ ಸರ್, ಅದ್ರಾಗ ನಾ ಆ್ಯಡ್ ಮಾಡಲಾರ್ದಂಥ ಕಾಲೇಜ್ ನಂಗೆ ಸಿಕ್ಕಿದೆ ರೀ. ಆಗ ನೈಟ್ ಏನಂತಾರೆ ಇನ್ನೊಂದ್ಸಲ ರಿವಿಸಿಟ್ ಮಾಡಿದ್ರಿ, ಚೆಕ್ ಮಾಡ್ಬೇಕಂತ್ರಿ. ಬಟ್ ಏನಂತಾರೆ ಆ ಟೈಮ್ದಾಗ ಏನಂತಾರೆ ಅದು ಟೈಮ್ ಏನಂತಾರೆ ಆ ಟೈಮ್ ನಾನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ರೀ, ಸೇಮ್ ಇರ್ತಾನೆ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ನಾನು ನೀವು ಇಷ್ಟಪಟ್ಟಂತ ಅಥವಾ ನೀವು ಸೆಲೆಕ್ಟ್ ಮಾಡಿದಂಥ ಕಾಲೇಜಿಗೆ ಕೊಡಲಿಲ್ಲ, ಬೇರೆ ಯಾರೋ ಕಾಲೇಜ್ ಕೊಟ್ಟಿದ್ದಾರೆ ಅಂತ. ಓಕೆ ಸರ್, ತಾವು ಕೂಡ ಬಂದಿದ್ದೀರಾ, ತಮ್ಮ ಸಮಸ್ಯೆ ಏನಿದೆ ಅಂತ? ಸರ್, ನಾನು CETಯಲ್ಲಿ ನಮ್ಮ ಇಷ್ಟಿಂದ ಹಾಕಿದ್ದು ನಾನು ಅದು ಕಾಲೇಜು. ಬಟ್ ನನಗೆ MBBS ಬೇಕು, ನಾನು MBBSಗೆ ಹೋಗ್ಬೇಕಂತ ನನ್ನ ಮಗನಿಗೆ MBBS ಬೇಕಂತ ನಾವು ಕ್ಯಾನ್ಸಲ್ ಮಾಡೋಕ್ಕೆ ಬಂದಿರೋದು. ಕ್ಯಾನ್ಸಲ್ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕ್ಯಾನ್ಸಲೇಷನ್ ಇಲ್ಲಾಂದರೆ ನೆಕ್ಸ್ಟ್ ನಾವು ನಮಗೆ ಕ್ಯಾನ್ಸಲ್ ಮಾಡಿದ್ರೆ ನಾವು ಬೇಕಾದರೆ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಹೋಗ್ತೀವಿ, ಇಲ್ಲಾಂದರೆ ನಾವು MBBS ಹೋಗ್ಬೇಕಂತ ನಮ್ಮದು. ಇವಾಗ ಏನು ಮಾಡ್ಬೇಕಂತ ನಮಗೆ ಗೊತ್ತಿಲ್ಲ. ಇವಾಗ 6 ಪೆನಾಲ್ಟಿ ಕೊಟ್ಟು 6 ಪೆನಾಲ್ಟಿ ಕಟ್ಟಿ ಕ್ಯಾನ್ಸಲ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾನು 1 ಲಕ್ಷ ಕ್ಯಾಶ್ ಆನ್ ಡಿಪಾಸಿಟ್ ಮಾಡಿ. ಈಗ ನಿಮಗೆ ನೀವು MBBS ಕೋರಿದ್ರಿ ಅಥವಾ ನಿಮ್ಗೆ ಈಗ ಇಂಜಿನಿಯರಿಂಗ್ ಸೀಟ್ ಬೇಡ, ನೀವು ಹೇಳಿದ್ದು ಬೇಡ, ನಮ್ಗೆ MBBS ಬೇಕು ಅಂತ ಈಗ ಇಷ್ಟಪಡ್ತಾ ಇದ್ರೆ, ಆದರೆ ಅದು ಆಗ್ತಾ ಇಲ್ಲ ಅಂತ ಹೇಳಿಕ್ಕೆ ನೀವು ದಂಡ ಕಟ್ಟಬೇಕು. 1 ಲಕ್ಷಕ್ಕೆ 5-6 ಪಟ್ಟು ದಂಡ ಕಟ್ಟಬೇಕೀಗ. ಸೊ ಅದೇ ನಿಮ್ಗಿರೋ ಉಳಿದಿರೋ ಆಪ್ಷನ್, ನಿಮ್ಮಿಂದ ಆಗ್ತಾ ಇಲ್ಲ ಅಂತ. ಓಕೆ. ಸೊ ಮೇಡಮ್, ತಾವು ಬಂದಿದ್ದೀರಾ, ತಮ್ಮ ಒಂದು ಸಮಸ್ಯೆ ಏನು ಅಂತ? ಸರ್, ನಮ್ಮ ಸಮಸ್ಯೆ ಏನಂದರೆ ಇದ್ರ ನಾವು ಟೆಕ್ನಿಕಲ್ ಗ್ಲಿಚ್ ಆಗಿದೆ. ಈಗ ನಾವು ಅದು ರಿಮೂವ್ ಮಾಡಿದ ಕಾಲೇಜಿಗೆ ಅದೇ ನಮ್ಮ ಕಾಲೇಜಿಗೆ ಅಲಾಟ್ ಆಗಿದೆ. ಈಗ ಅದನ್ನ ನಾವು ರಿಮೂವ್ ಕ್ಯಾನ್ಸಲೇಷನ್ ಮಾಡ್ಬೇಕಂದ್ರೆ ಈಗ 5 ಪಟ್ಟು ದಂಡ ಕಟ್ಟಬೇಕು, 4 ವರ್ಷ ಎಕ್ಸಾಮ್ ಬರೀದಿಲ್ಲ, ಅದೆಲ್ಲ ಹಿಂಗೆ ಅನ್ನತ್ತಿದ್ದಾರೆ. ಈಗ ಅಲಾಟ್ ಆಗಿರೋಂಥ ಕಾಲೇಜ್ ನೀವು ಸೆಲೆಕ್ಟೇ ಮಾಡಿಲ್ಲ. ಈಗ ಅದು ರಿಮೂವ್ ಮಾಡಿದೀವಿ. 101 ಆಪ್ಷನ್ನಾಗ ಅದನ್ನು ರಿಮೂವ್ ಮಾಡೀವ್ರಿ ಕಾಲೇಜಿಗೆ. ಆದ್ರೆ ಅವ್ರ ಸಿಸ್ಟಮ್ನಾಗ ಅದು ಕಾಲೇಜ್ ಐತ್ರಿ, ಅದು ನಮಗೆ ಟೆಕ್ನಿಕಲ್ ಗ್ಲಿಚ್ ಆಗೈತ್ರಿ. ಅದು ಈಗ ಅದನ್ನ ನಾವು ರಿಮೂವ್ ಆಗಿವತ್ತು ನಾವು ಆರಾಮಾಗಿದ್ದೀವಿ. ಸರ್, ಇವಾಗ ನಾವಿರೋದು ರೂರಲ್ ಭಾಗದಿಂದ ಬಂದಿರೋದು. ನಮಗೆ ಅದರಲ್ಲಿ ಆಪ್ಷನ್ ಎಂಟ್ರಿ ಮಾಡೋ ಹೊತ್ನಾಗ ಆ ಕಾಲೇಜ್ ಆ್ಯಡೇ ಮಾಡಿಲ್ಲ ಸರ್. ವೆಟರ್ನರಿ ಮಾಡಿದ್ದೀನಿ, ಅಲ್ಲಿ 7th ಸೀರೀಸ್ ಇಂಜಿನಿಯರಿಂಗ್ ಬಂದಿದೆ ಸರ್ ಇನ್ ಬಿಟ್ವೀನ್. ಅದು ನಮ್ಮ ಕಡೆಯಿಂದ ಆ್ಯಡ್ ಮಾಡೇ ಇಲ್ಲ ಸರ್, ಅದು ಆ್ಯಡ್ ಆಗಿದೆ. ಇಲ್ಲಿ ನಾವು ಅದನ್ನ PDF ತಗೊಳ್ತಾ ಅದು PDF ತಗೊಂಡಾದ್ಮೇಲೆ ಇದೆ ಸರ್. ನಾವೇನೋ ಅಲ್ಲಿ ಆ್ಯಡ್ ಮಾಡಿಲ್ಲ ಅಂದ್ರೆ ಅದು PDF ಸೆಲೆಕ್ಟ್ ಮಾಡಿದಂತ ಕಾಲೇಜೇ ಕೋರ್ಸ್ ನಿಮ್ಗೆ ಸಿಗ್ಲಿಲ್ಲ, ಬೇರೆ ಏನೋ ಕೊಟ್ಟಿದ್ದಾರೆ, ಅದು ನೀವು ಓದ್ಲೇಬೇಕೀಗ. ಆ್ಯಡೂ ಮಾಡಿಲ್ಲ ಸರ್, ನಾವು ಹೋಗ್ಲೇಬೇಕಂತ ಹೇಳ್ತಾ ಇದ್ದಾರೆ. ಅದು ಹೋದ್ರೆ ನಮ್ಮನ್ನ CET ಪ್ರಾಸೆಸ್ಲಿಂದ ಎಕ್ಸಿಟರ ಕೊಡ್ಲಿ ಸರ್. ನಾವು 5 ಲಕ್ಷ ಎಲ್ಲಿಂದ ಕೊಡೋದು ಸರ್? ನಾವು ನಮ್ಮ ಹುಡುಗನ ಭವಿಷ್ಯ ಹಾಳಾದ್ರೂ 1 ಇಯರ್ ಹೋಗ್ತೀವಿ ಸರ್, ಲಾಂಗ್ ಟರ್ಮ್. ಇವಾಗ 5 ಲಕ್ಷ ಕೊಡೋಷ್ಟು ನಮ್ಗೆ ಎಲಿಜಿಬಲ್ ಇಲ್ಲ ಸರ್, ನಾವು ಬಡತನದಿಂದ ಬಂದಿದ್ದೀವಿ ಸರ್. 5 ಲಕ್ಷ ಸರ್. ಈಗ ನೋಡಿ, ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಸಮಸ್ಯೆಗಳು. ಸೊ ಏನಂತಂದ್ರೆ ಈಗ ಅವರು ಬೇರೆ ಆಪ್ಷನ್ ಎಲ್ಲ ಓದಲೇಬೇಕು, ದಂಡ ಕಟ್ಟಬೇಕು, 1ರಿಂದ 5 ಪಟ್ಟು ದಂಡ ಕಟ್ಟಬೇಕು. ಅದಲ್ಲದೆ ಒಂದಷ್ಟು ವಿದ್ಯಾರ್ಥಿಗಳು ತಾವು ಸೆಲೆಕ್ಟ್ ಮಾಡಿದಂಥ ಕೋರ್ಸೇ ಸಿಗ್ತಾ ಇಲ್ಲ, ಬೇರೆ ಯಾವುದೋ ಕೋರ್ಸ್ ಅವ್ರಿಗೆ ಅಲಾಟ್ ಆಗ್ತದೆ ಅದನ್ನೇ ಓದಬೇಕು, ಇಲ್ದಿದ್ರೆ ದಂಡ ಕಟ್ಟಬೇಕು. ಅದು 1 to 5 ಕಟ್ಟಬೇಕು. ಮತ್ತು ಇನ್ನೊಂದೇನಂದ್ರೆ ಅವ್ರು ಇಷ್ಟಪಡಂತ ಕಾಲೇಜ್ ಸಿಗ್ತಾ ಇಲ್ಲ, ಕೋರ್ಸ್ ಸಿಗ್ತಾ ಇಲ್ಲ, ಅವ್ರು ಕೊಟ್ಟಿದ್ನೇ ನಾವು ಓದಬೇಕು ಅಂತಕ್ಕಂಥದ್ದು ಈಗ ಅವ್ರು ಒತ್ತಡ ಆಗ್ತಿದ್ದಾರೆ. ಇದು ಯಾವ ರೀತಿ ಸರಿ ಅಂತಕ್ಕಂಥದ್ದು ಇನ್ನೊಂದಷ್ಟು ಪೋಷಕರಿದ್ದಾರೆ ಸರ್. ಆ್ಯಕ್ಚುಲಿ ನೋಡಿ ಸರ್, ಇವ್ರದ್ದು ಸರ್ವರ್ದು ಭಾಳ ಪ್ರಾಬ್ಲಮ್ ಇದೆ. ಅದು ಅವರು ಅಗ್ರಿನೇ ಮಾಡ್ತಿಲ್ಲ. ಇವಾಗ ಕ್ಯಾಂಡಿಡೇಟು ಏನೋ ಒಂದು ಯಾವ ಕಾಲೇಜಿಗೆ ಬಂದಿದೆ ಅಲ್ಲಿಗೆ ಹೋಗಬೇಕು. ಇನ್ ಕೇಸ್ ನಮಗೆ ಬೇಡ, ಅವ್ರ ಕಾಲೇಜು ಬೇಡ, ಅವ್ರು ಏನು ಲೀಸ್ಟ್ ಕೊಟ್ಟಿದ್ದಾರೆ ಅದು ಬೇಡ, ಕ್ಯಾನ್ಸಲ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸೊಲ್ಯೂಷನ್ ಕೊಡಬೇಕು. ಅದು ಬಿಟ್ಟು ಇಂಟು 5 ಕಟ್ಟಬೇಕು, ಟೋಟಲ್ 6 ಟೈಮು. ಇವಾಗ ಕಟ್ಟಿರೋದು 1,26,000 ಇಂಟು ಮತ್ತೆ 5 ಸತಿ ಅದು ಕಟ್ಟಿ ಕ್ಲಿಯರ್ ಮಾಡಬೇಕು. ಇದು ಯಾವುದು ಸರ್ ನ್ಯಾಯ? ಅಟ್ಲೀಸ್ಟ್ ಅದು ಕಟ್ತಾರೆ ಅಂತ ಯಾರಾದರೂ ಹೇಳಿದರೆ ನೆಕ್ಸ್ಟು ಅವ್ರು CETಗೆ ಎಲಿಜಿಬಲೇ ಇಲ್ಲ. ಕ್ಯಾನ್ಸಲ್ ಮಾಡಿದ್ರೆ 4 ವರ್ಷ ಅವ್ರು ಹಾಕಂಗಿಲ್ಲ, 5ನೇ ವರ್ಷಕ್ಕೆ ಅವ್ರು ಮತ್ತೆ ಟ್ರೈ ಮಾಡಬೇಕು. ಅಲ್ಲಿ ತನಕ ಕ್ಯಾಂಡಿಡೇಟ್ ವೇಟ್ ಮಾಡೋಕ್ಕಾಗುತ್ತಾ? ನಾನೀಗ ನಂದು ಆರ್ಕಿಟೆಕ್ಚರ್ ಕೋರ್ಸ್ ತೊಗೊಂಡಿರೋದು. ಆ ರ್ಯಾಂಕಿಂಗ್ ಬಂದಿರೋ 3rd ರೌಂಡ್ ರ್ಯಾಂಕಿಂಗ್ ಬಂದಿದೆ ನನಗೆ. ಎಲ್ಲ ಸೀಟು ಫುಲ್ ಆಗಿದೆ. ಆ ಟೈಮಲ್ಲಿ ರ್ಯಾಂಕಿಂಗ್ ತೊಗೊಂಡು ನ್ಯಾಯ ಮಾಡಬೇಕಣ್ಣ. ಈಗ ಅವ್ರು ಏನಂತಾರೆ, ನನಗೆ ರ್ಯಾಂಕಿಂಗ್ 1ನೇ ರೌಂಡ್ ಬಂದು ಅರ್ಜಿ ಕೊಟ್ಟೋಗಿದ್ದೇನೆ ನಾನು.
ಅರ್ಜಿ ಕೊಟ್ಟರು ರ್ಯಾಂಕಿಂಗ್ 3rd ರೌಂಡ್ ಕೊಟ್ಟಿದ್ದಾರಣ್ಣ. ಈಗ ಪೇಮೆಂಟ್ ಶೀಟ್ ಕೊಟ್ಟು ಹೋಗ್ಬೇಕಂತ ಅವ್ರು ಹೇಳ್ತಾ ಇದ್ದಾರಣ್ಣ. ಈಗ ಇದಕ್ಕೆ ಸಮಸ್ಯೆ ನೀವೇನು ಬಗೆಹರಿಸಿರ ನಾ ಮಾಡಿದಕ್ಕೆ ನೀನು ಮಾಡ್ಕೋಣ ಅಂತಾರೆ ಅಣ್ಣ. ಈ ರೀತಿ ಸಮಸ್ಯೆಗಳು ಈಗ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು.